ಏನಪ್ಪ ನಿನ್ನ ಹೆಸರು? ಶಿವಲಿಂಗ ರೀ. ಯಾವ ಊರು? ದಮ್ಮೂರು. ಮೆಣಸಿನ ಎಷ್ಟು ಎಕರೆ ಹಾಕಿರಿ? 5 ಎಕರೆ ಹಾಕಿವ್ರಿ. ಹಾಂ. ಏನಿತ್ತು ರೋಗ, ಏನಿತ್ತು ಮೆಣಸಿನ ಗಿಡಕ್ಕೆ? ಮುದ್ರು ತ್ರಿಪ್ಸ್ ಮಾಡಿಸಿದ್ವು. ಹಾಂ. ಇದು ಅಂದ್ರೆ ಬ್ಲಾಕ್ ತ್ರಿಪ್ಸ್ ಇತ್ತಾ? ಬ್ಯಾಕ್ ತ್ರಿಪ್ಸ್ ಇತ್ತು ಸರ್. ಹಾಂ. ಇದು ಎನ್ಕ್ರೋಚ್ ಅಂತ ಹೇಳಿದ್ರ. ಹಾಂ. ಎನ್ಕ್ರೋಚ್ ಹೊಡಿದ್ವಿ. ಹಾಂ. ಎಷ್ಟು ಎಕರೆಗೆ ಹೊಡಿದಿ? 5 ಎಕರೆ ಹೊಡಿದ್ವಿ ಸರ್. ಎನ್ಕ್ರೋಚ್ ಒಂದು ಹೊಡಿದೆ, ಮತ್ತಿನ್ನೇ ಬೇರೆ ಕಲಿಸಿ ಬೇರೆದು ಒಂದು ಯಾವ್ದು ಬೂದಿ ರೋಗದ ಸ್ವಾಧೀನ ಅಂತ ಕೊಟ್ಟಿದ್ರು ಸರ್. ಹಾಂ. ಅದ್ರ ಕಲ್ಸ್ಕೊಂಡು ಹೊಡಿದ್ವಿ. ಹಾಂ. ಎಷ್ಟು ದಿನ ಆಯ್ತು ಹೊಡೆದು? ಇವತ್ತಿ 6 ದಿನ ಲೆಕ್ಕ ಆಯ್ತು ಸರ್. ಹಾಂ. ಪಕ್ಕ ರಿಜೆಕ್ಟ್ ಐತೆ. ನಿನ್ನ ಪ್ರಕಾರ ಹೆಂಗೈತೆ ರಿಸಲ್ಟ್? ನಮ್ಮೇನು ಒಪ್ಪಿಗೆ ಸರ್. ಒಪ್ಪಿಗೆ ಐತೆ? ಬೇಸ ಸರ್. ಹೌದಲ್ಲ? 6 ದಿನಕ್ಕೆ ಒಳ್ಳೆ ರಿಸಲ್ಟ್ ಬಂದ. ಹಾಂ ಹಾಂ. ಬೇರೆ ಎಲ್ಲ ಹೇಳಪ್ಪ ನಿಮ್ಮೂರಾಗ ಹೇಳ್ತೀವಿ ಸರ್. ಒಳ್ಳೆ ಕ್ಲೀನ್ ಐತಿ, ಎಲ್ಲ ಮಾತ್ರ ಕ್ಲೀನ್ ಐತಿ. ಹೌದಾ? ಓಕೆ. ಎನ್ಕ್ರೋಚ್ ಅಂತ ಸರ್. ಎನ್ಕ್ರೋಚಾ? ಎಕರೆಗೆ ಒಂದು ಬಾಕ್ಸ್ ಸರ್. ಎಕರೆಗೆ ಒಂದು ಬಾಕ್ಸ್. 8 ಟ್ಯಾಂಕ್ ಹೊಡಿದ್ವಿ. ಅಂದ್ರೆ ನೀನು ಕಲಿಸಿ ಅಂದಲ್ಲ ಅದನ್ನ, ಗಟ್ಟಿ ಗಿಟ್ಟಿ ಆಯ್ತಾ? ಇಲ್ಲ, ಏನಾಗಿಲ್ಲ ಸರ್. ಏನಾಗಿಲ್ಲ? ಇಲ್ಲ, ಎನ್ಕ್ರೋಚ್ ಬೇರೆ ಹಾಕೊಂಡಿದ್ದೆ ಸರ್. ಬೇರೆ ಹಾಕಿದ್ಯಲ್ಲ, ಅದು ಬೇರೆ. ಅಂತ ಗಟ್ಟಿ ಆಗಿಲ್ಲಲ್ಲ? ಇಲ್ಲ ಸರ್. ಓಕೆ, ಥ್ಯಾಂಕ್ ಯು.